ನೋಡಿ ಕ್ರೇಟಿನು ಏನ್ ಶಾಕ್ ಆಯ್ತಾ? ಏನಪ್ಪ ಇದು ಕೈಯಲ್ಲಿ ಸ್ಟೆರಾಯ್ಡ್ ಅಂದ್ರೆ ಇಂಜೆಕ್ಷನ್ ಇಟ್ಕೊಂಡ್ಬಿಟ್ಟು ಕ್ರಿಯೇಟಿನ್ ಅಂತ ಇದೇನೆ ಅಂತ ಕನ್ಫ್ಯೂಸ್ ಆಗಿದ್ದೀರಾ? ಇವಾಗ್ಲೂ ಎಷ್ಟೊಂದ್ ಜನ ಬಂದ್ಬಿಟ್ಟು ಕ್ರಿಯೇಟಿನ್ ನ ಸ್ಟೆರಾಯ್ಡ್ ಅಂತ ತುಂಬಾ ಜನ ಕಮೆಂಟ್ ಆಗ್ತಾ ಇರ್ತೀರಾ, ಇನ್ನೂ ಸ್ಟೆರಾಯ್ಡ್ ಅಂತ ನಂಬ್ತಾ ಇದ್ದೀರಾ ಸ್ನೇಹಿತರೆ. ಫಸ್ಟ್ ತಿಳ್ಕೊಳ್ಳಿ, ಕ್ರಿಯೇಟಿನ್ ಬಂದ್ಬಿಟ್ಟು ನಮ್ಮ ಬಾಡಿಯಲ್ಲಿ ನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಆಗುತ್ತೆ, ಫುಡ್ಸ್ ಅಲ್ಲಿ ನ್ಯಾಚುರಲ್ ಆಗಿ ಸಿಗುತ್ತೆ. ಬಾಡಿಯಲ್ಲಿ ಪ್ರೊಡ್ಯೂಸ್ ಮಾಡೋದು ತುಂಬಾ ಕಮ್ಮಿ, ಅಂದ್ರೆ ಕಮ್ಮಿ ಪ್ರೊಡ್ಯೂಸ್ ಆಗುತ್ತೆ. ನ್ಯಾಚುರಲ್ ಫುಡ್ಸ್ ಅಲ್ಲಿ ನಿಮ್ಗೆ ಇದರಲ್ಲಿ 3-5 ಗ್ರಾಮ್ ಇರುತ್ತಲ್ಲ ಒಂದು ಸ್ಕೂಪ್, ಅಷ್ಟು ಕ್ರಿಯೇಟಿನ್ ಬೇಕು ಅಂದ್ರೆ ನೀವು 1 kg ಬೀಫ್ ತಿನ್ಬೇಕಾಗುತ್ತೆ. ನನ್ನ ಕೈಲಂತೂ ಆಗಲ್ಲಪ್ಪ. ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ 1 ಸ್ಕೂಪ್ ಆಫ್ ಕ್ರಿಯೇಟಿನ್ ತಗೊಂತೀನಿ. ತಗೊಳೋದ್ರಿಂದ ಏನ್ ಬೆನಿಫಿಟ್ ಅಂದ್ರೆ ಬಂದ್ಬಿಟ್ಟು ವರ್ಕೌಟ್ ಮಾಡುವಾಗ ಎನರ್ಜಿ ಇನ್ಕ್ರೀಸ್ ಆಗುತ್ತೆ, ATP ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಮಸಲ್ ಮಾಸ್ ನಿಮ್ಗೆ ಇನ್ಕ್ರೀಸ್ ಆಗುತ್ತೆ, ಸ್ಟ್ರೆಂತ್ ಗೈನ್ಸ್ ಜಾಸ್ತಿ ಆಗುತ್ತೆ. ಈ ತರ ತುಂಬಾ ಪ್ರೂವನ್ ಬೆನಿಫಿಟ್ಸ್ ಕ್ರಿಯೇಟಿನ್ ಇಂದ ಐತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಟೆಸ್ಟೋಸ್ಟೆರಾನ್ ಅಂದ್ರೆ ಸ್ಟೆರಾಯ್ಡ್ ನಾನು ತೋರಿಸ್ತಾ ಇಲ್ಲ ಇಂಜೆಕ್ಷನ್, ಆ ಇಂಜೆಕ್ಷನ್ ಕ್ರಿಯೇಟಿನ್ ಒಂದಿಲ್ಲ. ಯಾಕಂದ್ರೆ ಇಂಜೆಕ್ಷನ್ ಬಂದ್ಬಿಟ್ಟು ಸಿಂಥೆಟಿಕ್ ಟೆಸ್ಟೋಸ್ಟೆರಾನ್, ಆಚೆಯಿಂದ ಟೆಸ್ಟೋಸ್ಟೆರಾನ್ ತಗೊಳೋದು. ಆ ತಗೊಳೋವಾಗ ಫಾಸ್ಟ್ ಆಗಿ ಮಸಲ್ ಗೇನ್ ಆಗ್ಬಿಡುತ್ತೆ, ಫಾಸ್ಟ್ ಆಗಿ ನಿಮ್ಗೆ ಕಿಡ್ನಿ ಲಿವರ್ ಸೈಡ್ ಎಫೆಕ್ಟ್ ಆಗುತ್ತೆ. ಬಟ್ ಇದರಲ್ಲಿ ಆತರ ಏನು ಸೈಡ್ ಎಫೆಕ್ಟ್ ಆಗಲ್ಲ. ಅಂಡ್ ಇಟ್ಸ್ ಲೀಗಲ್. ಎಲ್ಲ ಸ್ಪೋರ್ಟ್ಸ್ ಅಲ್ಲಿ ಕ್ರಿಯೇಟಿನ್ ತಗೊಂತಾರೆ, ನೀವು ಭಯ ಬೀಳ್ದಿರ ಆರಾಮಾಗಿ ತಗೊಬಹುದು ಸ್ನೇಹಿತರೆ. ನಾನ್ ಟ್ರಸ್ಟ್ ಮಾಡ್ತಾ ಇರೋದು ವೆಲ್ ಫೋರ್ ಕ್ರಿಯೇಟಿನ್. ನಿಮ್ಗೂ ಬೇಕಂದ್ರೆ ಸ್ಟೋರಿಯಲ್ಲಿ ಲಿಂಕ್ ಆಗಿರ್ತೀನಿ, ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಿ ಸ್ನೇಹಿತರೆ.